ನಮಸ್ಕಾರ ಎಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಈಗಾಗಲೇ SIR ಪ್ರಕ್ರಿಯೆ ಆರಂಭವಾಗಿ ಮುಗಿಲಿಕ್ಕೆ ಬಂದರಿ. ಆಗಸ್ಟ್ 8ನೇ ತಾರೀಕು ತನಕ ಲಾಸ್ಟ್ ಡೇಟ್ ಐತಿ. ಇನ್ನೂ ಯಾರು ನಿಮ್ಮ ದಾಖಲೆಗಳು ಕೊಟ್ಟಿಲ್ಲ ಆದಷ್ಟು ಬೇಗ ಕೊಟ್ಟು ನಿಮ್ಮ ಫಾರಮ್ ಭರ್ತಿ ಮಾಡಿಕೊಡ್ರಿ. ನಿಮ್ಮ ವೋಟಿಂಗ್ ಕಾರ್ಡ್ ಕಂಟಿನ್ಯೂ ಇರ್ತದೆ ರೀ. ಒಂದು ವೇಳೆ ಕೊಡದೇ ಇದ್ದರೆ ನಿಮ್ಮ ಮತದಾರ ಪಟ್ಟಿಯಿಂದ ಹೆಸರು ತೆಗಿತಾರೆ, ಡಿಲೀಟ್ ಆಗ್ತದೆ. ಆದರೆ ಇವೆಲ್ಲ ಪ್ರಕ್ರಿಯೆ ವೋಟ್ ಇದ್ದವ್ರಿಗೆ ಆಯಿತು. ವೋಟ್ ಇಲ್ಲಾರ್ದವ್ರಿಗೆ ಹೊಸದಾಗಿ ಏನು ಅರ್ಜಿ ಹಾಕ್ಬೇಕನ್ನೋರಿಗೆ ಅವ್ರಿಗೆ ಸಂಬಂಧಪಟ್ಟಂಗೆ ಮಾಹಿತಿ ಹೇಳ್ತೀನಿ. ವಿಡಿಯೋ ಸಂಪೂರ್ಣವಾಗಿ ನೋಡಿರಿ. ನಿಮ್ಮ ವಯಸ್ಸು 18 ಮುಗಿದಿತ್ತು, 18 ಕಂಪ್ಲೀಟ್ ಆಯ್ತಪ್ಪ ಅಂದ್ರೆ ನೀವು ಎಲಿಜಿಬಲ್ ಇದ್ದೀರಿ ನೋಡಿರಿ. ಹೊಸದಾಗಿ ಅರ್ಜಿ ಹಾಕಲಿಕ್ಕೆ ಕರ್ನಾಟಕದ ಅಥವಾ ಭಾರತದ ನಾಗರಿಕರಾಗಿರಬೇಕು. ಒಂದು ಅರ್ಜಿ ಹಾಕಬೇಕಾದ್ರೆ 18 ವಯಸ್ಸು ಅದಕ್ಕಿಂತ ಹೆಚ್ಚು ವಯಸ್ಸಾಗಿರಬೇಕು. ನಿಮ್ಮ ಹೆಸರು ಈಗಾಗಲೇ ಯಾವ ಮತದಾರ ಪಟ್ಟಿಯಲ್ಲಿ ಇರಬಾರ್ದು. ಈಗಾಗಲೇ ನೀವು ಯಾವುದೇ ಮತದಾರ ಪಟ್ಟಿಯಲ್ಲಿ ಇರಬಾರ್ದು, ಅವಾಗ ಅರ್ಜಿ ಹಾಕಬೇಕಾಗ್ತದೆ ನೋಡಿರಿ. ಹೊಸದಾಗಿ ಮತದಾರ ನೋಂದಣಿ ಮಾಡಿಕೊಳ್ಳಲು ಫಾರಮ್ ನಂಬರ್ 6 ಬಳಸಬೇಕು. ಆನ್ಲೈನಲ್ಲಿ ಅರ್ಜಿ ಹಾಕಬೇಕಾದ್ರೆ ಈಗಾಗಲೇ ನೀವು ಲೋಕಲ್ ಇಂಟರ್ನೆಟ್ ಸೆಂಟ್ರಿಗೆ ಹೋಗಿ ಆನ್ಲೈನ್ ಅರ್ಜಿ ಹಾಕಬೇಕಾಗ್ತದೆ. ನಿಮ್ಮ ಹೆಸರು, ಜನ್ಮ ದಿನಾಂಕ, ಲಿಂಗ, ಮೊಬೈಲ್ ಸಂಖ್ಯೆ ಮತ್ತು ಕೆಲವು ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕಾಗ್ತದೆ ರೀ. ಆಧಾರ್ ಕಾರ್ಡ, ಫೋಟೋ ಮತ್ತು ವಯಸ್ಸಿಗೆ ಸಂಬಂಧಪಟ್ಟ ದಾಖಲೆ ಬೇಕಾದ್ರೆ ಜನನ ಪ್ರಮಾಣ ಪತ್ರ, ಆಧಾರ್ ಕಾರ್ಡ, SSLC ಮಾಸ್ ಕಾರ್ಡ, ಪಾಸ್ಪೋರ್ಟ್ ಸೈಜ್ ಅಥವಾ ಪಾಸ್ಪೋರ್ಟ್ ಮುಂತಾದ ವಿವರಗಳನ್ನು ನೀವು ನಿಮ್ಮ ವಯಸ್ಸಿನ ದಾಖಲೆಗಳಾಗಿ ಪರಿಗಣಿಸ್ತದೆ ರೀ. ಮತ್ತು ವಿಳಾಸದ ಪುರಾವೆಗಳು ಏನು ಬೇಕಾದ್ರೆ ಆಧಾರ್ ಕಾರ್ಡ್ ಬೇಕಾಗ್ತಾರೆ, ವಿದ್ಯುತ್ ಅಥವಾ ನೀರಿನ ಬಿಲ್ ಅಥವಾ ಗ್ಯಾಸಿನ ಬಿಲ್, ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ ಪಾಸ್ಬುಕ್, ಪಾಸ್ಪೋರ್ಟ್ ಸೈಜ್ ಪಾಸ್ಪೋರ್ಟ್ ಅಥವಾ ನೋಂದಾಯಿತ ಬಾಡಿಗೆ ಮನೆ ದಾಖಲೆಗಳು ಮುಂತಾದ ವಿಳಾಸಗಳನ್ನು ನೀವು ವಿಳಾಸದ ಪುರಾವೆ ಅಂಥೇಳಿ ಪರಿಗಣಿಸ್ತಾರೆ ರೀ. ಆಫ್ಲೈನ್ನಲ್ಲಿ ಹೇಗೆ ಹಾಕ್ಬೋದು ಅಂದ್ರೆ ನಿಮ್ಮ ಹತ್ತಿರದ BLOಗಳಿಗೆ ಹೋಗಿ ಸಂಪರ್ಕ ಮಾಡಿರಿ. ಮತದಾರರ ಪಟ್ಟಿಯಲ್ಲಿ ನಮ್ಮ ಹೆಸರು ಸೇರ್ಪಡೆ ಮಾಡಬೇಕಾಗ್ಯದ್ರಿ ಸರ್ ಅಂತ ಹೇಳಿದ್ರಂದ್ರೆ ಅವರು ಒಂದು ನಮೂನೆ 6 ಫಾರಮ್ ಕೊಡ್ತಾರೆ. ನಮೂನೆ 6 ಫಾರಮ್ ತುಂಬಿ ಅದ್ರ ಜೊತೆಗೆ ಆಧಾರ್ ಕಾರ್ಡ, ನಿಮ್ಮ ಪಾಸ್ಪೋರ್ಟ್ ಸೈಜಿನ ಫೋಟೋ, ನಿಮ್ಮ ಮನೆಗೆ ಸಂಬಂಧಪಟ್ಟ ಯಾವುದಾದ್ರೂ ಒಂದು ಸ್ಥಳದ ಬಗ್ಗೆ ಒಂದು ಪುರಾವೆ ಅಥವಾ SSLC ಮಾಸ್ ಕಾರ್ಡ್ ಆಗಲಿ, TC ಆಗಲಿ ಇವು ಕೊಡಬೇಕಾಗ್ತದೆ ರೀ. ಮತ್ತು ಬಾಡಿಗೆ ಮನೆ ಇದ್ದರೆ ಯಾವುದಾದ್ರೂ ಒಂದು ಅಗ್ರಿಮೆಂಟ್ ಕೊಡಬೇಕಾಗ್ತದೆ. ಇವೆಲ್ಲ ಕೊಟ್ಟು ಅರ್ಜಿ ಫಾರಮ್ ತುಂಬಿ ಅದರ ಜೊತೆಗೆ ಒಂದು ಡಿಕ್ಲರೇಷನ್ ಫಾರಮ್ ಇರ್ತಾರೆ, ಅದನ್ನು ತುಂಬಿ BLOಗಳಿಗೆ ಕೊಟ್ರಪ್ಪ ಅಂದ್ರೆ ನಿಮ್ಮ ವೋಟರ್ ಲಿಸ್ಟ್ನಾಗ ನಿಮ್ಮ ಹೆಸರು ಸೇರ್ಪಡೆ ಆಗ್ತಾರೆ. ಈ ಒಂದು ಪ್ರಕ್ರಿಯೆ ಆಫ್ಲೈನ್ ಐತ್ರಿ. ಇದು ಆನ್ಲೈನ್ ಆಗಬೇಕಾದ್ರೆ ಆನ್ಲೈನ್ ಎಲ್ಲಿಯಾದರೂ ನೆಟ್ ಸೆಂಟ್ರಿಗೆ ಹೋಗಿ ನೀವು ವೆಬ್ಸೈಟ್ ಒಳಗೆ ಅಪ್ಲೋಡ್ ಮಾಡ್ಬೋದು. ಅದ್ರಾಗೂ ನಮೂನೆ 6 ಫಾರಮ್ ಇರ್ತಾರೆ ಮತ್ತು ಡಿಕ್ಲರೇಷನ್ ಫಾರಮ್ 2 ಫಾರಮ್ ತುಂಬಿ ಅಟ್ಯಾಚ್ ಮಾಡಿ ಕೊಟ್ರಪ್ಪ ಅಂದ್ರೆ ಅಲ್ಲಿ ಕೂಡ ನಿಮ್ಮ ವೋಟರ್ ಲಿಸ್ಟ್ ಕಂಪ್ಲೀಟಾಗಿ ಪ್ರೊಸೀಜರ್ ಎಲ್ಲ ಮುಗಿದು ತಾನೇ ಆಟೋಮೆಟಿಕ್ಕಾಗಿ ನಿಮ್ಮ ಸ್ಥಳಕ್ಕೆ ಬಂದುಬಿಡ್ತು ನೋಡಿರಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ನಮ್ಮ ವಿಡಿಯೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಮತ್ತೊಂದು ಮಾಹಿತಿಯೊಂದಿಗೆ ಬರ್ತೀನಿ ಅಂತ ಹೇಳ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ. ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ.